ನೆನ್ನೆ 9:30 ನ್ಯೂಸ್ ಅವರ್ ಮುಗಿಸಿ ಸ್ಟುಡಿಯೋದಿಂದ ಹೊರಗೆ ಹೆಜ್ಜೆ ಇಟ್ಟಿದ್ದೀನೋ ಇಟ್ಟಿಲ್ವೋ, ಮಂಗಳೂರಿಂದ ಫೋನು, ವಿಡಿಯೋ ಸಮೇತ ಫೋನು. ಮತ್ತೊಬ್ಬ ಹಿಂದೂ ಕಾರ್ಯಕರ್ತನ ಹೆಣ ಬಿತ್ತು ಸರ್ ಅಂತ. ನೆನ್ನೆ ಸಾಯಂಕಾಲ ಪೂರ್ತಿ ಕತ್ಲೆ ಆಗಿರಲಿಲ್ಲ ಇನ್ನು. ಸುಹಾಸ್ ಶೆಟ್ಟಿ ಈತ ಇನ್ನೋವಾದಲ್ಲಿ 5 ಜನ ಸ್ನೇಹಿತರ ಜೊತೆಗೆ ಬರ್ತಾ ಇದ್ದ. 5 ಜನ ಸ್ನೇಹಿತರ ಜೊತೆಗೆ ಸುಹಾಸ್ ಶೆಟ್ಟಿ ಬಜಪೆಯ ಕಿನ್ನಿ ಪದವು ಹತ್ರ ಬರ್ತಾ ಇದ್ದಂತೆ ಎದುರುಗಡೆ ಈ ಮೀನು ಸಾಗಿಸ್ತಾರಲ್ಲ, ಇದಕ್ಕೆಲ್ಲ ಕೋಲ್ಡ್ ಸ್ಟೋರೇಜ್ ಥರ ಇರುತ್ತೆ, ಅಂಥ ಬೊಲೆರೋ ಬಂದು ಉದ್ದೇಶಪೂರ್ವಕವಾಗಿ ಗಾಡಿಗೆ ಎದುರಿಗೆ ಹೊಡಿತು. ನೋಡಿ ಅಲ್ಲಿ ಬೊಲೆರೋ ಅಲ್ಲೇ ಇದೆ, ಅದನ್ನು ತಗೊಂಡು ಹೋಗೋಕ್ಕಾಗಿಲ್ಲ ಹಂತಕರಿಗೆ. ಹಂತಕರ ಗಾಡಿ ಅದು, ಹಂತಕರ ಗಾಡಿ. ಹೊಡಿತಾ ಇದ್ದಂಗೆನೆ ಗಾಡಿಯಿಂದ ಕೆಳಗಿಳಿದಿದ್ದು ಆತನ ಕಾರಿನ ಕಡೆಗೆ ನುಗ್ಗಿದ್ದು. ನೋಡಿ, ಇಂಥ ಪ್ರಾಣಾಪಾಯದಲ್ಲಿ ಬದುಕ್ತಾ ಇರೋರು ಜೊತೆಗೆ ಇಟ್ಕೊಂಡು ಓಡಾಡೋರು ಎಂಥವ್ರನ್ನ ಇಟ್ಕೊಂಡು ಓಡಾಡಬೇಕು. ಒಬ್ಬನೂ ನಿಂತ್ಕೊಳ್ಳಿಲ್ಲ ಸ್ನೇಹಿತ ಅಲ್ಲಿ. 5 ಜನ ಬಿಟ್ಟಿದ್ದು ಓಡಿದ್ದು 5 ಜನ. ಹಾಗೆ ಇನ್ನೊಂದು ಸ್ವಿಫ್ಟ್ ಬಂತು ಕಾರು. ಸ್ವಿಫ್ಟ್ ಕಾರ್ನಿಂದಲೂ ಇಳಿದ್ರು. ಒಟ್ಟು 12 ಜನ ಇದ್ರಂತೆ. ಸುಹಾಸ್ ಶೆಟ್ಟಿಯನ್ನು ಇನ್ನೋವಾದಿಂದ ಕೆಳಗೆಳೆದು ರೋಡಿಗೆ ಹಾಕ್ಕೊಂಡು ಅದು ಹೆಂಗೆ ಮಚ್ಚು ಲಾಂಗುಗಳಿಂದ ಕೊಚ್ಚಿದ್ರು ಅಂದರೆ ಆತ ಅಸಹಾಯಕನಾಗ್ಬಿಟ್ಟಿದ್ದ. ಅವ್ರ ಹತ್ರ ಒಂದೇ ಒಂದು ವೆಪನ್ ಇಲ್ಲ. ವೆಪನ್ ಇಟ್ಕೋಬಾರ್ದು, ಇಟ್ಕೊಂಡು ಓಡಾಡಬಾರ್ದು ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರಂತೆ. ಶಾಸಕ ಹರೀಶ್ ಪೂಂಜಾ ಅದನ್ನು ಹೇಳ್ತಾ ಇದ್ದಾರೆ. ತೋರಿಸ್ತೀನಿ ಆಮೇಲೆ ಯಾರ್ಯಾರು ಏನೇನು ಹೇಳಿದ್ರು ಅಂತ. ನಿರಾಯುಧನಾಗಿ ನಿಸ್ಸಹಾಯಕನಾಗಿ ಸಿಕ್ಕಿಬಿದ್ದ, ನಡು ರಸ್ತೆಯಲ್ಲಿ ಮಲಗಿಸ್ಕೊಂಡು ಆರಾಮಾಗಿ ದೇ ಟುಕ್ ದೇರ್ ಓನ್ ಟೈಮ್ ಕೊಚ್ಚಿದ್ರು. ಸ್ವಿಫ್ಟ್ ಕಾರ್ ಬಂತು, ಇವ್ರನ್ನ ಹತ್ತಿಸ್ಕೊಂಡು ಹೋಯ್ತು. ನೋಡಿ ಅಲ್ಲಿ ಹಂತಕರು ಎಲ್ಲರೂ ಇದರಲ್ಲಿ ಹೋಗಲಿಲ್ಲ, ಅಂದರೆ ಆ ಟೀಮ್ನಲ್ಲಿ ಇದ್ದವ್ರು ಎಲ್ಲರೂ ಹೋಗಲಿಲ್ಲ. ಒಬ್ಬ ಪಕ್ಕದಲ್ಲಿ ನಿಂತ್ಕೊಂಡು ಆರಾಮಾಗಿ ಗಾಡಿ ಹತ್ತಿಸಿ ಟಾಟಾ ಮಾಡ್ತಾನೆ ಇವ್ರನ್ನ. ಅಲ್ಲಿ ಆ ಬುರ್ಖಾ ಹಾಕ್ಕೊಂಡಿರೋ ಮಹಿಳೆಯರು ಯಾರು ಅನ್ನೋದು ಡೌಟ್ ಬರುತ್ತೆ. ವಿಡಿಯೋ ಮಾಡ್ತಿರ್ತಾರೆ ಅವರು, ಹಂತಕರನ್ನ ಮಾತಾಡಿಸ್ತಾರೆ. 2 ಬುರ್ಖಾಧಾರಿ ಮಹಿಳೆಯರು. ನೋಡಿ, ಒಬ್ಬ ಗಾಡಿ ಹತ್ತಿಸಿ ಅಲ್ಲೇ ನಿಂತ್ಕೊತಾನೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಬ್ರಾಟ್ ಡೆಡ್, ಇನ್ನೇನು ಉಳಿದಿಲ್ಲ ಅಂತ ಅಂದಿದ್ದಾರೆ. ನನಗೆ ಈ ಕೊಲೆಗಿಂತಲೂ ಹೆಚ್ಚು ಆಘಾತಕಾರಿ ಅನಿಸಿದ್ದು, 1 ತಿಂಗಳ ಮೊದಲೇ ನಿನ್ನನ್ನು ಕೊಲೆ ಮಾಡ್ತೀವಿ ಅಂತ ಇನ್ಸ್ಟಾಗ್ರಾಮ್ ಪೋಸ್ಟ್ ಇತ್ತು. ಟಾರ್ಗೆಟ್ ಕಿಲ್ಲರ್ ಹೆಸರಿನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫಾಜಿಲ್ ಕೊಲೆಯಾದ ಫಾಜಿಲ್ನ ಫೋಟೋ, ಈ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ 31/3/2035 ಪೋಸ್ಟ್ ಆಗಿದೆ. ರಿವೆಂಜ್ ಸೂನ್ ಅಂತ, ಆದಷ್ಟು ಬೇಗ ಸೇಡು ಅಂತ. ಸರ್ಕಾರ ಮಂಗಳೂರಿನಲ್ಲಿ ಪೊಲೀಸರಿಗೆ ಬೇರೆ ಏನಾರು ಕೆಲಸಕ್ಕೆ ಹಚ್ಚಿದೆಯಾ ಅಂತ, ಗಣತಿ ಮಾಡಿ ಅಂಗನವಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡಿ, ಇಂಥದ್ದೇನಾದ್ರು ಮಾಡಿಸ್ತಿದಾರ ನಿಮ್ಮ ಹತ್ರ? 1 ತಿಂಗಳ ಮುಂಚೆನೇ ಇವನನ್ನು ಹೊಡಿತೀವಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಬರುತ್ತೆ ಮತ್ತು ಈತನ ಕೊಲೆ ಆಗತ್ತೆ ಅಂದರೆ ಪೊಲೀಸರು ಯೂನಿಫಾರ್ಮ್ ಹಾಕೊಂಡು ಕನ್ನಡಿಯಲ್ಲಿ ಮುಖನವ್ರು ಹೆಂಗೆ ನೋಡ್ಕೋತಾರೆ? ಈಸ್ ಇಟ್ ನಾಟ್ ಅ ಕ್ವಶನ್ ಆಫ್ ಲಾ ಆ್ಯಂಡ್ ಆರ್ಡರ್? ಯಾವುದಕ್ಕೆ ಪೊಲೀಸರನ್ನು ಹೊಣೆಗಾರರನ್ನಾಗಿ ಮಾಡಬೇಕು, ಯಾವುದಕ್ಕೆ ಹೊಣೆಗಾರರನ್ನಾಗಿ ಮಾಡಬಾರ್ದು ಅನ್ನೋ ಪ್ರಜ್ಞೆ ಸ್ಪಷ್ಟವಾಗಿದೆ ನಮಗೆ. ಗಂಡ ಹೆಂಡತಿ ಜಗಳ ಆಡ್ಕೊಂಡು ಗಂಡ ಹೆಂಡ್ತಿನೋ ಹೆಂಡತಿ ಗಂಡನೋ ಕೊಂದರೆ ಪೊಲೀಸರು ಏನು ಮಾಡ್ತಿದ್ರು? ಕೇಳಬಾರ್ದು, ಕೇಳೋದಕ್ಕಾಗೋದಿಲ್ಲ ರೀ. ಏನು ಮಾಡೋಕ್ಕಾಗುತ್ತೆ ಪೊಲೀಸರು? ಯಾವುದೋ ಅನೈತಿಕ ಸಂಬಂಧಕ್ಕೆ ಕೊಲೆ ನಡೆದರೆ ಪೊಲೀಸರು ಏನು ಮಾಡ್ತಾರೆ? ಏನು ಮಾಡೋದಕ್ಕಾಗೋದಿಲ್ಲ. ಇದು ಏನು ರೀ ಇದು? 1 ತಿಂಗಳ ಮೊದಲೇ ಹೇಳಿ. ಆತ ಪೊಲೀಸ್ ಸ್ಟೇಷನ್ನಿಗೆ ಹೋಗಿದ್ದ ಸುಹಾಸ್ ಶೆಟ್ಟಿ, ಹುಷಾರಾಗಿ ಓಡಾಡು, ಆದರೆ ವೆಪನ್ಸ್ ಇಟ್ಕೊಳ್ಳಂಗಿಲ್ಲ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟು ಕಳಿಸಿದ್ರು ಅಂತ ಸುದ್ದಿ. ಎಚ್ಚರಿಕೆ ಕೊಟ್ಟು ಕಳಿಸಿದ್ರಂತೆ. ಈಗ ಅದಾದ ಮೇಲೆ, ಈತನ ಕೊಲೆ ಆದ ಮೇಲೆ
ಈ ಟಾರ್ಗೆಟ್ ಫಿನಿಶ್ ಆಯಿತು, ಇನ್ನೊಂದು ಟಾರ್ಗೆಟ್ ಇದೆ ಅಂತ ಮತ್ತೊಂದೆರಡು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಪೋಸ್ಟ್ ಬರ್ತಾ ಇದೆ. ಐ ಟೆಲ್ ಅಬೌಟ್ ದ್ಯಾಟ್ ಆಲ್ಸೋ. 2018 ಜನವರಿ 3ನೇ ತಾರೀಕು ಬಶೀರ್ ಹತ್ಯೆಯಾಗಿತ್ತು. ಅದರ ಆರೋಪಿ ಶ್ರೀಜಿತ್ನನ್ನು ಕೊಲ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಶ್ರೀಜಿತ್ನನ್ನು ಕೊಲ್ತೀವಿ ಅಂತ. ಅಲ್ಲಿಗೆ ಪೊಲೀಸರ ಇನ್ಆಕ್ಷನ್ ಬಗ್ಗೆ ಪ್ರಶ್ನೆ ಕೇಳಬಾರ್ದ? 2 ಕಾರುಗಳ ಹತ್ಯೆಗೆ ಬಳಕೆಯಾಗಿರೋದು ಸ್ವಿಫ್ಟ್ ಕಾರಿನ ಮಾಲೀಕನ ಹೆಸರು ಅಶ್ರಫ್ ಅಂತ, KA19 MK1501 ಸ್ವಿಫ್ಟ್. ಆ ಮೀನು ಸಾಗಿಸುವ ಕೋಲ್ಡ್ ಸ್ಟೋರೇಜ್ನ ಕಾರ್ ಇತ್ತಲ್ಲ, ಅದು KA20 AB2459 ಮಹೀಂದ್ರಾ ಬೊಲೆರೋ ಅನ್ಸುತ್ತದು. ಅಬ್ದುಲ್ ರೆಹಮಾನ್ ಅನ್ನೋರ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಮೊದಲಿಗೆ ಬಂದು ಸುಹಾಸ ಶೆಟ್ಟಿ ಕಾರಿಗೆ ಇನ್ನೋವಾಕ್ಕೆ ಡಿಕ್ಕಿ ಹೊಡೆದಂಥದ್ದು. ಇದು ರಿಜಿಸ್ಟರ್ ಆಗಿರೋದು ಅಬ್ದುಲ್ ರೆಹಮಾನ್ ಹೆಸರಿಗೆ. ನಿನ್ನೆ ರಾತ್ರಿ ಕೊಲೆ ನಡೀತು, ಇವತ್ತು ಅಂತ್ಯ ಸಂಸ್ಕಾರ ನಡೀತು. ಸುಹಾಸ ಶೆಟ್ಟಿ ಶವಕ್ಕೆ ಬಂಟ ಸಮುದಾಯದ ವಿಧಿವಿಧಾನಗಳ ಪ್ರಕಾರ ಅಗ್ನಿಸ್ಪರ್ಶ ಮಾಡಲಾಯಿತು. ಅವರ ತಮ್ಮ ಸೋಹನ್ ಬಂಟ್ವಾಳ ತಾಲೂಕಿನ ಪುಳಿಮಜಲು ಹತ್ರ ಕಾರಿಂಜದಲ್ಲಿರುವ ಮನೆ ಪಕ್ಕದ ತೋಟದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಮೋಹನ್ ಶೆಟ್ಟಿ, ಸುಲೋಚನಾ ಶೆಟ್ಟಿ ತಂದೆ ತಾಯಿ ಸುಹಾಸ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೇಳಂದರೆ ನಮ್ಮ ಮನೆಗೆ ನನಗೆ 2 ಗಂಡು ಮಕ್ಕಳು. ಇವನು ದೊಡ್ಡವನು, ಸುಹಾಸ್ ದೊಡ್ಡವನು. ನಮ್ಮ ಮನೆಗೆ ಜೀವನಕ್ಕೆಲ್ಲ ಇವನೇ ಆಧಾರ ಸ್ತಂಭವಾಗಿದೆ. ನಮ್ಮ ಜೀವನಕ್ಕೆಲ್ಲ ಆಧಾರ ಸ್ತಂಭವಾಗಿದ್ದ. ಈಗ ಮಂಗಳೂರಲ್ಲಿ ಸ್ವಲ್ಪ ಮರಳು ವ್ಯಾಪಾರ ಎಲ್ಲ ಇಟ್ಟು, ಆಮೇಲೆ ಲಾರಿಲಿ ಇಟ್ಟು ಸ್ವಲ್ಪ ಅವನೇ ವ್ಯಾಪಾರ ಮಾಡ್ಕೊಂಡು ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ದ. ಆಮೇಲೆ ಇದರಲ್ಲಿ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆ ಅವ್ರದ್ದು ಫೈಲ್ ಆಗಿ ಇದೆಲ್ಲ ಪ್ರೀ ಪ್ಲ್ಯಾನ್ ಆಗಿ ಅವರೇ ಒಂದು ಕೋಮ್ನವರು ಪ್ರೀ ಪ್ಲ್ಯಾನ್ ಮಾಡಿ ಇವೆಲ್ಲ ಗೊತ್ತಾಗ್ತದೆ ನಮಗೆ. ಇದೆಲ್ಲ ಈಗ ಮೊನ್ನೆ 2 ದಿವಸ ಇತ್ತಿಲ್ಲ, ಅಲ್ಲಿ ಬೆಳ್ತಂಗಡಿ ನಮ್ಮ ತಮ್ಮನ ಮಗಳದ್ದು ಮದುವೆ ಬಂದಿದ್ದ. ಅಲ್ಲಿ 2 ದಿವಸ ಇದ್ದ. 2 ದಿವಸದಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಹಂಗೂ ನಿನ್ನೆ ಒಂದು ಕಾರ್ಯಕ್ರಮ ಇದ್ದು, ಬಾ ಇವತ್ತು ಬಾ ನಿಲ್ಬೇಡ ಬಾ ಇವತ್ತು. ಸಾಯಂಕಾಲ ಸುಮಾರು ಸರಿ ಮಾಡಿದೆ. ದೊಡ್ಡ ಮಗ ಆದರೆ ಇರ್ತೀನಿ ಅಂತಿದ್ದ. ನಾನು ಉಸಿರಿರುವವರೆಗೆ ಅನೇಕ ಬಿಜೆಪಿ ನಾಯಕರುಗಳು ಬಂದಿದ್ದರು. ಬಿಜೆಪಿಯಿಂದ ಪಕ್ಷದಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ವಿಜಯೇಂದ್ರರು ಘೋಷಣೆ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳರ ಮನೆಗೆ ಭೇಟಿ ಕೊಟ್ಟಿದ್ದರು. ವೈಯಕ್ತಿಕವಾಗಿ 5 ಲಕ್ಷದ ಘೋಷಣೆಯನ್ನು ಅವರು ಮಾಡಿದ್ದಾರೆ. ಬಿಜೆಪಿಯವರ ಆರೋಪ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ. ಅನೇಕರು ಮಾತಾಡಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಯಾಕೆ ಇನ್ನೂ ಬಂಧಿಸಿಲ್ಲ ಅಂತ ಹೇಳಿದ್ರೆ ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರಂತೆ. ಇಲ್ಲಿ ಸ್ಟೈಲ್ ಅದು, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ, ಅವರೇ ಕೆಲವ್ರನ್ನ ತಯಾರು ಮಾಡ್ತಾರಂತೆ ರಕ್ಷಣೆ ಕೊಡೋದಕ್ಕೆ. ಅರೆಸ್ಟ್ ಆಗೋಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಇದು ಟೀಮ್, 2 ಟೀಮ್ ಇದೆ ಅಲ್ಲಿ. ಇದು ಪೊಲೀಸರ ಸ್ಪಷ್ಟ ವೈಫಲ್ಯ. ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು ಅನ್ನೋದು ನಮ್ಮ ಪಾರ್ಟಿಯ ನಿಲುವು. ಅಕ್ಯೂಸ್ಡ್ ಯಾರ್ಯಾರು ಆಗಲಿ, ಮನುಷ್ಯನ ಪ್ರಾಣ ಬಹಳ ಮುಖ್ಯ. ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವರು ಬರ್ಬರವಾಗಿ ಹತ್ಯೆಗೊಳಗಾಗಿದ್ದಾರೆ. ನಾನು 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರೆ ಕನ್ನಡಿಗರ ಸರ್ಕಾರ ಬರಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ. ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತಾ ಇದೆ. ನಾನು
ಈ ಘಟನೆಯನ್ನು ಖಂಡಿಸಕ್ಕೆ ಹೋಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಇರಬೇಕಾದ್ರೆ ಖಂಡಿಸಿ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಅವ್ರು ಮೊದಲನೇ ಸರಿ ಮುಖ್ಯಮಂತ್ರಿ ಆದಾಗ ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು, ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು, ಮೈಸೂರಿನಲ್ಲಿ ರಾಜು ಹತ್ಯೆ ಆಯಿತು, ಪಿರಿಯಾಪಟ್ಟಣದಲ್ಲಿ ಮಾಗಳಿ ರವಿ ಹತ್ಯೆ ಆಯಿತು. ಈಗ ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ಹತ್ಯೆಗಳ ಪರ್ವ ಆರಂಭವಾಗಿದೆ. ಬಿಜೆಪಿಯವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ. ಅನೂಪ್ ಅವರೆಲ್ಲ ಅವರು ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಅವ್ರು ಏನು ಬೇಕೋ ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಯಾರು ತಪ್ಪಿಸ್ ನಮ್ಮೆಲ್ಲ ಪಕ್ಷದ ಮುಖಂಡರು ನಿರ್ಧಾರ ಮಾಡಿ ಬಿಜೆಪಿಯಲ್ಲ ನಮ್ಮ ಮುಖಂಡರೆಲ್ಲ ನಿರ್ಧಾರ ಮಾಡಿ ಆ ಕುಟುಂಬದ ಆಧಾರ ಸ್ತಂಭ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ. ಈ ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು, ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. NIA ಇಂದ ತನಿಖೆ ಆಗಬೇಕು, ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು. ವೈಯಕ್ತಿಕವಾದ ಮತ್ತು ಅವರ ಗುಂಪುಗಳ ಮಧ್ಯೆ ಇವತ್ತು ಗಲಾಟೆ ಅಲ್ಲದೆ ಯಾವುದೇ ಒಂದು ಧರ್ಮದ ಮಧ್ಯೆ, ಜಾತಿ ಮಧ್ಯೆ ಒಂದು ಗಲಾಟೆ ಅಲ್ಲ. ಇದನ್ನು ಆಗಲಿಕ್ಕೆ ನಾವು ಯಾರು ಕೂಡ ಇವತ್ತು ಈ ನಾಗರಿಕ ಸಮಾಜ ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು. ಕೆಲವೊಂದು ಭಾವನೆ ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತೀಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು. ಆದರೆ ಫಾಜಿಲ್ನ ಕುಟುಂಬಸ್ಥರೇ, ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತ್ಯಕ್ಕೆ ಯಾವುದೇ ಸಂಬಂಧವೇ ಇಲ್ಲ, ನಾವು ಕಿಂಚಿತ್ತು ಆ ಒಂದು ಫಾಜಿಲ್ ಕೊಲೆಗೂ ಮತ್ತು ಇದಕ್ಕೆ ಇಂಥ ಕೊಲೆಗಳಿಗೆ ಪ್ರತೀಕಾರಗಳಂತ, ಫಾಜಿಲ್ ಕೊಲೆಗೆ ಪ್ರತೀಕಾರ ಫಾಜಿಲ್ ಕುಟುಂಬದವರೇ ತೀರಿಸ್ಕೋಬೇಕು ಅಂತಿಲ್ಲ. ಹಾಗೆ ಈ ಹಿಂದೆ ಆಗಿರುವ ಕೊಲೆಗಳಿಗೆ ಅವ್ರವ್ರ ಕುಟುಂಬದವರೇ ಪ್ರತೀಕಾರ ತೀರಿಸ್ಕೊಂಡ್ರು ಅಂತಲೂ ಇಲ್ಲ. ಈ ಸರಣಿ ನೋಡ್ರಿ, ಇದನ್ನು 2017 ಜೂನ್ 21ನೇ ತಾರೀಕು ಅಶ್ರಫ್ ಕಲಾಯಿ ಕೊಲೆ ಆಗುತ್ತೆ. 2017 ಜೂನ್ 21, ಜುಲೈ 4ನೇ ತಾರೀಕು ಶರತ್ ಮಡಿವಾಳ ಮರ್ಡರ್ ಆಯಿತು. ಪ್ರತೀಕಾರ ಇದು. 2018 ಜನವರಿ 3 ದೀಪಕ್ ರಾವ್ ಮರ್ಡರು. ಜನವರಿ 3ನೇ ತಾರೀಕು ದೀಪಕ್ ರಾವ್ ಮರ್ಡರು, ಆವತ್ತೇ ಬಶೀರ್ ಮರ್ಡರು, ಸೇಮ್ ಡೇ. 2022 ಜುಲೈ 19 ಮಸೂದ್ ಮರ್ಡರು. ಜುಲೈ 19ಕ್ಕೆ ಮಸೂದ್ ಮರ್ಡರು, ಜುಲೈ 26ಕ್ಕೆ ಪ್ರವೀಣ್ ನೆಟ್ಟಾರು ಕೊಲೆ. ಜುಲೈ 28 ಫಾಜಿಲ್ ಕೊಲೆ. ಈಗ 2025 ಮೇ 1ನೇ ತಾರೀಕು ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಆಗಿ ಜೈಲಿಗೆ ಹೋಗಿ 15 ತಿಂಗಳ ಹಿಂದೆ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ ಸುಹಾಸ್ ಶೆಟ್ಟಿ ಕೊಲೆ. ನೆನ್ನೆ ಲುಕ್ ಎಟ್ ದಿ ಸಿರೀಸ್. ಅಂದರೆ ಲಾ ಆ್ಯಂಡ್ ಆರ್ಡರ್ ಅನ್ನೋದಾರು ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಅಲ್ವಾ ಸಹಜವಾಗಿ ಬರೋದು. ಅದು ಇದ್ದಿದ್ರೆ ಹಿಂಗ್ಯಾಕಾಗ್ತಿತ್ತು? ಈ ರೀತಿಯ ಸರಣಿ ಕೊಲೆಗಳ ನಮ್ಮನ್ನು ಯಾವನ್ ಏನು ಮಾಡಿಕೊಳ್ತಾನೆ ಅನ್ನುವ ಮನಸ್ಥಿತಿ ಹಂತಕರಿಗೆ ಬಂದಾಗಲೇ ಅಲ್ವಾ ಹಿಂಗೆ ಕೊಲೆಗಳಾಗೋದು. ಈತನನ್ನು ಕೊಂದ ನಂತರ ಟಾರ್ಗೆಟ್ ಫಿನಿಶ್ಡ್ ಅಂತ ಹಾಕ್ಕೋತಾರೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಇವ್ರಿಗೇನು ಭಯಗಿಯ ಇದೆಯಾ? ಟ್ರೋಲ್ _ ಅದೇನೋ ಮಯಾದಿಯಾಕ ಅಂತೇನೋ ಬರುತ್ತೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ. ಅದರ ಜೊತೆಗೆ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಹಾಕ್ಕೊಂಡಿದ್ದಾರೆ ಅವರು. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್. ಆರಾಮಾಗಿರಿ, ಪೊಲೀಸರು ನೋಡೋಣ, ಮುಂದೆ ಹೆಣ ಬಿದ್ದಾಗ ಮುಂದೆ ನೋಡ್ಕೊಂಡ್ರಾಯ್ತು. ಆಮೇಲೆ ಹೆಣ ಬಿದ್ದಾಗ ನೋಡ್ಕೊಳ್ಳೋದಪ್ಪ. ನೋಡಿ ಇಲ್ಲಿ, ಈಗ ಸುಹಾಸ್ ಶೆಟ್ಟಿ ಕೊಲೆ ಆಗ್ತಾ ಇದ್ದಂಗೆನೆ ಈತನ ಅಂತ್ಯ ಸಂಸ್ಕಾರ ಆಗುವುದರಲ್ಲಿ ಒಂದು ಮುಸ್ಲಿಂ ಹೆಣ ಬೀಳಬೇಕು ಅಂತ 3 ಕಡೆ ಅಟ್ಯಾಕ್ ಆಗಿದೆ. 3 ಕಡೆಗಳಲ್ಲಿ ಕಣ್ಣೂರು, ಕೊಂಚಾಡಿ, ಉಲ್ಲಾಳ 3 ಜನರಿಗೆ ಚಾಕು ಇರಿದಿದ್ದಾರೆ. ಲೇಟ್ ನೈಟ್ 1, ಬೆಳಗಿನ ಜಾವ 1. ಉಲ್ಲಾಳದಲ್ಲಿ ಫೈಜಲ್ ಅನ್ನುವ ಯುವಕನಿಗೆ ಚಾಕು ಇರಿತ. ಕೊಂಚಾಡಿಯಲ್ಲಿ ಮೊಹಮ್ಮದ್ ಲುಕ್ಮಾನ್ಗೆ. ಅಂದರೆ ಫೇಲ್ಡ್ ಅಟೆಂಪ್ಟಿವ್, ಸರಿಯಾಗಿ ಸಿಕ್ಕಿದ್ರೆ ಮರ್ಡರೇ ಆಗೋದು. ಮಂಗಳೂರಿನ ಹೊರವಲಯದಲ್ಲಿ ಇರ್ಷಾದ್ ಅನ್ನುವವನಿಗೆ ಚಾಕು ಇರಿತ ಮಧ್ಯರಾತ್ರಿ 3 ಗಂಟೆಗೆ. ಕಣ್ಣೂರಿನ ಇರ್ಷಾದ್ಗೆ. ಮಾರುಕಟ್ಟೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ಇರ್ಷಾದ್. ಅಟ್ಯಾಕ್ ಆದಾಗ ಯಾವುದೋ ಬಾಗಿಲು ಓಪನ್ ಇದ್ದ ಮನೆಗೆ ಓಡ್ ಹೋಗಿ ಪ್ರಾಣ ಉಳಿಸ್ಕೊಂಡಿರೋದು. 3 ಜನರಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ. ಮಂಗಳೂರು ತುಂಬ ಬಿಗಿ ಭದ್ರತೆ.
ಇದು ಕೇವಲ ದಕ್ಷಿಣ ಕನ್ನಡದಲ್ಲಷ್ಟೇ ಆಗಿಲ್ಲ, ಉಡುಪಿಯಲ್ಲಿ ಒಬ್ಬನ ಮೇಲೆ ಅಟ್ಯಾಕ್ ಆಗಿದೆ. ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದ್ವು ಹಿಂದೂ ಸಂಘಟನೆಗಳು. ಅನೇಕ ಕಡೆ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ವರುಣ್ ಅನ್ನೋ ಬಸ್ಸಿನ ಮೇಲೆ ಕಲ್ಲು ತೂರಾಟ ಇದೆ. ಗುರುವಾಯನ ಕೆರೆಯಲ್ಲಿ ಕಲ್ಲು ತೂರಾಟ ಆಗಿದೆ. ಹಂಪನಕಟ್ಟೆ ಹತ್ರ ಬಸ್ಸಿಗೆ ಕಲ್ಲು ಹೊಡೆದಿದ್ದಾರೆ. ಉಡುಪಿಯ ಅತ್ರಾಡಿಯಲ್ಲಿ ಮುಸ್ಲಿಂ ಯುವಕನೊಬ್ಬನ ಮೇಲೆ ಅಟ್ಯಾಕ್ ಆಗಿದೆ. ಅಬೂಬಕರ್ ಅಂತ ಆಟೋ ಓಡಿಸ್ಕೊಂಡಿದ್ದವನು. ಸುಶಾಂತ್ ಮತ್ತು ಸಂದೇಶ್ ಪೂಜಾರಿ ಎನ್ನುವವರನ್ನು ಅರೆಸ್ಟ್ ಮಾಡಲಾಗಿದೆ. ತಲವಾರು ಬಾಟ್ಲುಗಳಿಂದ ಹೊಡೆದಿದ್ರಂತೆ. ಹಿರಿಯಡ್ಕ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಸುಶಾಂತ್ ಮತ್ತು ಸಂದೇಶ್ ಪೂಜಾರಿ. ಅಂದರೆ ಇದು ಇಲ್ಲಿಗೆ ನಿಲ್ಲದಿಲ್ಲ ಅಂತ ಅರ್ಥ. ಪೊಲೀಸರ್ನವ್ರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅನ್ನುವ ಭಯ ಇದ್ದರೆ ಇದು ಯಾಕಾಗತ್ತೆ ರೀ? ಇದು ಯಾಕಾಗತ್ತೆ? ಪೊಲೀಸರು ಕರ್ಕೊಂಡೋಗಿ ಹೊಡೆಯೋದು ಎಂಥವ್ರು ಅಂದ್ರೆ ಅವ್ನು ಯಾವನೋ ಬಿಹಾರದಿಂದ ಭಿಕಾರಿ ಥರ ಬಂದು ಹುಬ್ಳಿಲಿ ಒಂದು ಹುಡುಗಿ ಮೇಲೆ ರೇಪ್ ಮಾಡಿಲ್ಲ ಅಂಥವ್ರು ನೋಡಿತಾರೆ ಕರ್ಕೊಂಡೋಗಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.